ಪ್ರಪಂಚದ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭೋದಯ. ಈ ದಿನದ ದೇವರ ವಾಕ್ಯ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಚನ. 1 Peter chapter 4 verse 16. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ಎಂಬುದಾಗಿ. ಪ್ರೀತಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕ್ರೈಸ್ತನಾಗಿ ಬಾಧೆ ಪಡುವಂಥವನು ನಾಚಿಕೆ ಪಡದೆ ಆ ಕ್ರೈಸ್ತನು ಎಂಬುವ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ಎಂಬುದಾಗಿ. ದೇವರ ಮಗನಾಗಿ ದೇವರ ಮಗಳಾಗಿ ಈ ಲೋಕದಲ್ಲಿ ಬದುಕುವಾಗ ಅನೇಕರಿಂದ ನಿಂದೆ, ಅಪಮಾನ, ಹಿಂಸೆ, ನಮಗೆ ಅಗೌರವ ಇವೆಲ್ಲವೂ ಕೂಡ ಬರ್ತೈತೆ. ಆದರೆ ಇವೆಲ್ಲವುಗಳನ್ನು ನಾವು ಸಹಿಸಿಕೊಂಡು ಇವೆಲ್ಲವುಗಳನ್ನು ಗೆದ್ದು ನಾವು ಈ ಲೋಕದಲ್ಲಿ ಜೀವಿಸಬೇಕು. ಅದು ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ. ಅಪೊಸ್ತಲನಾದಂಥ ಪೌಲನು ಗಲಾತ್ಯ ಸಭೆಯ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 20ನೇ ವಚನದಲ್ಲಿ ಹೇಳ್ತಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎಂಬುದಾಗಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿರತಕ್ಕಂಥ ಅಪೊಸ್ತಲನಾದಂಥ ಪೌಲನ ಜೀವಿತದಲ್ಲಿ ಆತನು ಏನಾದರೂ ಕೂಡ ನಾನು ಕ್ರಿಸ್ತನಿಗೋಸ್ಕರ ಈ ಲೋಕದಲ್ಲಿ ಬದುಕ್ತೇನೆ, ಸಾವಾದ ನನಗೆ ಲಾಭ ಎಂಬುದಾಗಿ ಹೇಳ್ತಾನೆ. ಅದೇ ಮಾತನ್ನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 21ನೇ ವಚನದಲ್ಲಿ ಹೇಳ್ತಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಎಂತಹ ಒಳ್ಳೆಯ ಮಾತಲ್ಲವೇ? ಈ ಮಾತುಗಳನ್ನು ಆಲಿಸುತ್ತಿರುವಂತಹ ಪ್ರೀತಿಯ ಸಹೋದರನೇ, ಸಹೋದರಿ, ಈ ಲೋಕದಲ್ಲಿ ನಾವು ಕ್ರೈಸ್ತರಾಗಿ ಬಾಧೆಪಟ್ಟರೆ ಅದು ನಮಗೆ ಧನ್ಯತೆ. ಆ ಹೆಸರಿನಿಂದ ನಾವು ದೇವರನ್ನು ಘನಪಡಿಸಬೇಕು. ಆ ಒಂದು ಘನತೆಯನ್ನು ದೇವರು ನಮ್ಮೆಲ್ಲರಿಗೂ ಕೊಡಲಿ. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.